ಹಲೋ ಓ ಸರ್. ಹೇಳಿ. ನಾನು ಇಮೇಲ್ ಕೇಳ್ತಾ ಇಲ್ಲ, ನಾನು ರೀಫಂಡ್ ಕೇಳ್ತಿರೋದು. ಅಮೌಂಟ್ ಸೆಂಡ್ ಮಾಡಿ. ಇಮೇಲ್ ಯಾಕೆ ಬೇಕು ನನಗೆ? ಯಾವ ಇಮೇಲ್? ನಿಮ್ಮ ಹೆಸರು ಏನಮ್ಮ? ಲಕ್ಷ್ಮೀಪ್ರಿಯಾ ಸರ್. ನಂಬರ್ ಹೇಳಮ್ಮ, ನಿಮ್ಮ ಹೆಸರು ನಂಬರ್ ಹೇಳಮ್ಮ. ಎಷ್ಟು ಸತಿ ಹೇಳಿ ಸರ್ ನಂಬರ್? ಕಂಪ್ನಿ ಕಡೆ ಮೇಲ್ ಬರ್ತೀವಿ, ವೇಟ್ ಮಾಡಮ್ಮ ನೀವು. ಅಲ್ಲ ಸರ್, ನಂಗೆ ಮೇಲ್ ಎದಕ್ಕೆ ಬೇಕು? ಆಲ್ರೆಡಿ ಅವ್ರು ಇವತ್ತು ರೀಫಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಮಾಡಲೇಬೇಕು ಅವರು. ಅದು ವೇಟ್ ಮಾಡಿ, ಮೇಲ್ ಬರ್ತೀವಿ, ವೇಟ್ ಮಾಡಮ್ಮ. ಎಷ್ಟು ಗಂಟೆ ತನಕ ವೇಟ್ ಮಾಡಬೇಕು? ಅದು ವೇಟ್ ಮಾಡಮ್ಮ, ಮೇಲ್ ಕಳಿಸ್ತೀವಿ ಅವ್ರ ಕಡೆಯಿಂದ. ಇಲ್ಲ ಸರ್, ಈಗ ನಾನು ಈ ಲೈನಲ್ಲಿ ಇರ್ತೀನಿ. ನೀವು ಏನು ಮಾಡ್ತೀರಾ ಜಲ್ದಿ ಕಾಲ್ನಲ್ಲಿನೇ ಇದು ಮಾಡಿ. ನೀವು ಕಾಲ್ ಏನು ಮಾಡ್ತೀರಾ? ಕಾಲು ರಿಸೀವ್ ಮಾಡ್ತಿಲ್ಲ. ಇಮಿಡಿಯೇಟ್ ಆಗಲ್ಲಮ್ಮ. ಎದಕ್ಕಾಗಲ್ಲ? ಮತ್ತೆ ಮನೆ ಹೆಂಗೆ ಕಟ್ಟಿಸ್ಕೊಂಡಿದ್ದೀರಾ ಇಮಿಡಿಯೇಟ್ ಆಗಿ? ಮೇಡಮ್ ಯಾಕೆ ಜಾಬ್ ಕೊಟ್ಟಿಲ್ಲ ನಿಮಗೆ? ನಿಮ್ಗೆ ಇಷ್ಟು ಬಗ್ಗೆ ಹೇಳ್ತಾರೆ ಯಾಕೆ? ನಿಮ್ಗೆ ಇದು 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 ನಿಮ್ಗೆ ಜಾಬ್ ಇದು ಮತ್ತೆ ಸೆಕ್ಯೂರಿಟಿ ಅಲ್ಲ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೆಂಗೆ ಇಟ್ಕೊಂಡಿದ್ದೀರಾ? ಹೆಣ್ಮಕ್ಳಿಗೆ ಹೆಂಗೆ ಮಾತಾಡ್ತಿದ್ದಾನೆ? ಗಲೀಜ್ ಆತ. ಯಾರು ಗಲೀಜ್ ಮಾತಾಡ್ತಮ್ಮ? ನಿಮಗೆ ಪ್ರೂಫ್ ತೋರ್ಸಮ್ಮ, ಪ್ರೂಫ್ ತೋರ್ಸಮ್ಮ ನೀನು. ಪ್ರೂಫ್? ಹೌದು ತೋರ್ಸಮ್ಮ. ಇದ್ದೀರಲ್ಲ ಆಫೀಸ್ ಕಡೆ? ಬೇಕಾ? ಇದು ಗುರುವಾರ ಬನ್ನಿ, ಆಫೀಸಿಗೆ ಇರ್ತೀನಿ, ಗುರುವಾರ ಬನ್ನಿ. ಅಲ್ಲ ನನಗೆ ರೀಫಂಡ್, ಮೊದಲು ಅಮೌಂಟ್ ರೀಫಂಡ್ ಮಾಡಿ. ನನಗೆ ಫಸ್ಟ್ ಪ್ರೂಫ್ ತೋರ್ಸಮ್ಮ. ಯಾರು ಗಲೀಜ್ ಮಾತಾಡಿದ್ರೆ ಪ್ರೂಫ್ ತೋರ್ಸಮ್ಮ ನಿಮಗೆ. ಮನಿ ರೀಫಂಡ್ ಕೊಡಲಾರ್ದ ಸ್ಕ್ಯಾಮಿಂಗ್ ಕಂಪ್ನಿ ಇಟ್ಕೊಂಡು ಈ ಥರ ಎಲ್ಲ ಮಾಡ್ತಿದ್ದೀರಾ? ಯಾವುದಿಲ್ಲಮ್ಮ. ಅಲ್ಲ, ಈಗ ನನಗೆ ಇಮೇಲ್ ಬೇಡ, ನನಗೆ ರೀಫಂಡಿಗೆ ಲೈನಲ್ಲಿ ಇರ್ತೀನಿ. ರೀಫಂಡ್ ಮಾಡಿ ನನಗೆ. ಕಂಪ್ನಿ ಕಡೆ ಬರ್ದು ವೇಟ್ ಮಾಡಮ್ಮ. ಮೇಲಾಗಿ ಯಾವಾಗ ಬರುತ್ತೆ? ನೀವು ಮ್ಯಾನೇಜರ್ ನಂಬರ್ ಕೊಡಿ ನನಗೆ. ಮ್ಯಾನೇಜರ್ ನಾನು ಮ್ಯಾನೇಜರು. ನೀವು ಮ್ಯಾನೇಜರಾ? ಹೌದಮ್ಮ. ಮತ್ತು ಅವ್ರು ಹೇಳಿದ್ರು ಅವತ್ತು HR ಪ್ರಣವಿನ ಸಮಥಿಂಗ್ ಮ್ಯಾಮ್ ಅವರು ಅಲ್ಲ? ಹೌದು, ನಾನು HR ಅವರು ಬೇರೆ, ಮ್ಯಾನೇಜರ್ ಬೇರೆ. ಹೌದು, ಅವ್ರು ಹೇಳಿದ್ದು ಮೇಡಮ್ ಅಂತೇಳಿ. ಮೇಡಮ್ ಹೇಳಿದ್ದಾರೆ ನಮಗೆ ಮ್ಯಾನೇಜರ್. ನಿಮಗೆ ನಿಮ್ಮ ಹತ್ರ ಯಾರು ಮಿಸ್ಬಿಹೇವ್ ಮಾಡಿದ್ದಾರೆ ಅವ್ರ ಹೆಸರು ಏನಮ್ಮ? ನೀವು ಏನು ಮಿಸ್ಬಿಹೇವ್ ಮಾಡಿ? ನಿಮಗೆ ಕೈ ಮುಟ್ಟಿದ್ದಾರೆ, ಇಲ್ಲ ನೀವು ಬೈದಿದ್ದಾರೆ, ಇಲ್ಲ ಹೊಡೆದಿದ್ದಾರೆ? ಏನು ಮಿಸ್ಬಿಹೇವ್ ಮಾಡಿದ್ದಾರೆ ಅವರು ನಿಮಗೆ? ನನ್ನ ಮೇಲೆ ಬಂದಿದ್ದಾರೆ. ಅವರು ನನ್ನ ಮೇಲೆ ಈ ಥರ ಜಗಳ ಆಡೋ ಥರ ನನ್ನ ಮೇಲೆ ಬಂದಿದ್ದಾರೆ ಅವರು. ಯಾವ ಒಂದು ಇದು 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 ಯಾವ ಡೇಟ್ ಹೇಳೋ? ಕ್ಯಾಮರಾ ಚೆಕ್ ಮಾಡಿ ಹೇಳಮ್ಮ, ಕೇರಳ ಮೇಲಮ್ಮ. 20 ಅದು ಡೇಟ್. ಒಂದು ನಿಮಿಷ. ಹೇಳಮ್ಮ. 23, 24 or 25? 24, 25 ತಾನೇ? ಹಾಂ. ಟೈಮಿಂಗು ನನಗೆ ನೆನಪಿಲ್ಲ. ಒಂದು ಟೈಮ್ ಹೇಳಮ್ಮ. ಐ ಥಿಂಕ್ 11 o'clock. ನಿಮಗೆ ಅದು ಹುಡುಗ ಏನಂದ ನಿಮಗೆ? ನನಗೆ ತಮಿಳ್ ಅರ್ಥ ಆಗುತ್ತೆ. ಅವನು ಬೈದಿದ್ದು. ಇದು ನಿಮ್ಮ ತಮಿಳಲ್ಲಿ ಬೈದಿದ್ದೆ ಅವ್ರಿಗೆ? ಏನು? ನೀವು ತಮಿಳಲ್ಲಿ ಬೈದಿದ್ರೆ ಅವ್ರಿಗೆ? ನಾವೆದಕ್ಕೆ ಬೈತೀವಿ ಸರ್? ಅವ್ರು ನನ್ನ ಮೇಲೆ ಬಂದಿದ್ದಾರೆ, ಅವ್ರು ಚೀರಿದ್ದಾರೆ, ಅವ್ರ ಮೇಲೆ ಬಂದಿದ್ದಾರೆ. ಅವ್ರು ಏನು ಬಂದ್ಬಿಟ್ಟು ಹೇಳಮ್ಮ ನಿನಗೆ, ಏನು ಬಂದು ಹೇಳಮ್ಮ ನನಗೆ, ಏನು ಮಾಡಿದ್ರು ನಿಮಗೆ? ಅದು ಇಷ್ಟು ದಿನ ನೆನಪಿರೋದಿಲ್ಲ. ನಾನು ಆಲ್ರೆಡಿ ನನ್ನ ಮ್ಯಾನೇಜರ್ ಕೂಡ ಮಾತಾಡಿದ್ದೀನಿ. ಅವರು ಸರಿಮ್ಮ ಈ ಥರ ಆಗಿದೆ, ಸಾರಿ ಅಂತ ಹೇಳಿ. ಹೌದು, ನಾವು ರೀಫಂಡ್ ಮಾಡ್ತೀವಿ. 15 days ಅಂತ ಹೇಳಿದರೆ 15 days ಕಂಪ್ಲೀಟ್ ಆಗಿದೆ. ಮತ್ತೆ ಕೇಳಿದರೆ 1 week ವೇಟ್ ಮಾಡಿ ಅಂತ ಹೇಳಿದರೆ 1 week ವೇಟ್ ಮಾಡಿದ್ದೀವಿ. ಮತ್ತೆ ಇನ್ನೂ 3 days ವೇಟ್ ಮಾಡಿ ಅಂತ ಹೇಳಿದರೆ ಇವತ್ತು ಪಕ್ಕ ಮಂಡೇ ರೀಫಂಡ್ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾನು ಅವ್ರ ಹತ್ರ ಮಾತಾಡ್ತೀನಿ ನೋಡಮ್ಮ. ಓಕೆ, ಈ ಕಾನ್ಫರೆನ್ಸ್ ಮಾಡಿ ನಾನು ಮಾತಾಡ್ತೀನಿ. ಅವ್ರು ಕೂಡ ಆಗಲ್ಲಮ್ಮ, ಕಂಪ್ನಿ ಆಗಲ್ಲ. ನಾನು ಬೇಗ ನಾಳೆ ಹಾಫ್ ಅನ್ ಅವರ್ 1 hour ವೇಟ್ ಮಾಡಿ ನಾನು ಮಾತಾಡ್ಬಿಟ್ಟು ಹೇಳ್ತೀನಿ ನಿಮಗೆ. ಈಗ 1 hour ಆಗೋದಿಲ್ಲ ಸರ್. 10 minutes ಮಾತಾಡೋಕೆ ಎಷ್ಟೊತ್ತು ಬೇಕಾಗುತ್ತೆ? 10 minutesಲ್ಲಿ ಮಾತಾಡಿ ಹೇಳಿ. ನೀವು ಬೆಳಗ್ಗೆಯಿಂದ ಆ ಥರ ಮಾಡ್ತಿದ್ದೀರಾ. ನಂಬರ್ 10 ಸತಿ ಕೇಳಿದ್ದೀರಾ. ಡೇಟಾ ಎಂಟ್ರಿ ರೋಲ್ ಅಂತ 10 ಸತಿ ಕೇಳಿದ್ದೀರಾ. ವರ್ಕ್ ಫ್ರಮ್ ಹೋಮ್ ಅಂತ 10 ಸತಿ ಕೇಳಿದ್ದೀರಾ. ಇದುವರೆಗೂ ರೀಫಂಡ್ ಮಾಡಲಿಲ್ಲ ನೀವು. ಹೇಳಿದ್ರೆ ಇಮೇಲ್ ಅದು ಇದು ಅಂತಿದ್ರ. ನಾನು ಎಲ್ಲ ಶೇರ್ ಮಾಡಿದ್ದೀನಿ ವಿತ್ ಪ್ರೂಫ್. ಆಫರ್ ಲೆಟರ್ ಬಂದಿದೆ, ಎಲ್ಲ ಬಂದಿದೆ. ನಾನು ಲೆಟರ್ ಕಳಿಸಿದ್ದೀನಿ. UPI ಟ್ರಾನ್ಸಾಕ್ಷನ್. ವೇಟ್ ಮಾಡಿ, ರೀಫಂಡ್ ಯಾರು ಮಾಡಿ ಅವ್ರು ಕೇಳ್ತೀನಿ. ಈಗ ನಾನು ಇದೇ ಲೈನಲ್ಲಿ ಇರ್ತೀನಿ. ಜಸ್ಟ್ 10 minutesಲ್ಲಿ ನಾನು ಮತ್ತೆ ಕಾಲ್ ಮಾಡ್ತೀನಿ ನೋಡಿ.